ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನು ಮಾಡಿದರು. ಜಮೀರ್ ಅಹಮದ್ ಖಾನು 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ದರು. 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ನಾನು ಯಾರು ಹೇಳಿದ್ದು ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ. ನಾನು ಮಾಧ್ಯಮದಲ್ಲೂ ನಾಮಿನೇಷನ್ ಹಾಕುವಾಗ ಸ್ವಲ್ಪ ಸುಮ್ಮನಿರಪ್ಪ. ನಾಮಿನೇಷನ್ ಹಾಕಿದ್ದ ದಿನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬರಬೇಕಾಗಿತ್ತು. ನನ್ನ ಕ್ವಶ್ಚನ್ ಇತ್ತು, 3 ಕ್ವಶ್ಚನ್ಸ್ ಇತ್ತು. ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಹೇಳಿದೆ ಮಾಧ್ಯಮದವ್ರಿಗೆ. ನಾನು ಆ್ಯಕ್ಚುಲಿ ಕ್ವಶ್ಚನ್ ಇದ್ದಿದ್ದಕ್ಕೆ ಕಾರಣಕ್ಕೆ ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದರೆ, ನಾನು ಒಂದ್ಸತಿ ದಾವಣಗೆರೆ ಬಂದ್ವಿ. ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆ ಹೋಗ್ತಾಯಿದ್ದೆ. ನಮ್ಮ ಅಧ್ಯಕ್ಷರ ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರಲ್ಲಿ, ಎಲ್ಲ ಸಮಾಜದವ್ರು ಸೇರಿದರು. ಅವ್ರು ಬಂದು ಕೇಳಿದ್ರು ಟಿಕೆಟು. ಸರ್ ಈ ಬಾರಿ ದಯಮಾಡಿ ಹಿಂಗಾಗಿ ಟಿಕೆಟ್ ಕೊಡಿಸಿ ಅಂತ ಕೇಳಿದ್ರೆ, ಆಯ್ತಪ್ಪ ನೀವು ಕೊಡಿ, ನಾನು ಹೋಗಿ ಹೈಕಮಾಂಡ್ ಇಡ್ತೀನಿ. ಈಗ ನಾನು ಭಾಳ ಸತಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ. 28 ನಾನು ಕೊಡ್ತಾರಂತಲೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಸರ್ ಇದು 100ಕ್ಕೆ 100 ಅವತ್ತು ಹೇಳಿದ್ದೀನಿ. ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ.